ಇದ್ಯಾರು ಅವಾಗಿಂದ ಫೋನ್ ಮಾಡವ್ರೆ? ನಾನು ನೋಡ್ಕೊಂಡೇ ಇಲ್ಲ. ಯಾರೋ ಕಾಲ್ ಮಾಡೋಣ, ಯಾವುದೋ ಹೊಸ ನಂಬರ್ ಆಗೈತಲ್ಲ, ಸೇವ್ ಆಗಿಲ್ಲ. ಒಂದು 15 ಸತಿ ಫೋನ್ ಮಾಡವ್ರೆ. ಹಲೋ ಹಲೋ ಅಣ್ಣ, ನಾನು ಅಣ್ಣ ಸಾನ್ವಿ. ಸಾನ್ವಿನಾ? ಯಾರಂತ ಗೊತ್ತಾಗ್ಲಿಲ್ಲ. ಯಾರು ಸಾನ್ವಿ ಅಮ್ಮ? ಯಾರು? ಅದೇ ಅಣ್ಣ, ಅವತ್ತು ನಂಬರ್ ಕೊಟ್ಟೋಗಿದ್ರಲ್ಲ ನನಗೆ ಇವರು. ಅದೇ ನಿಮ್ಮ ಮಗಳು ಇಷ್ಟಪಟ್ಟಿರೋ ಹುಡುಗರ ಮನೆಗೆ ಬಂದಿದ್ರಲ್ಲ, ಅವ್ರ ಅತ್ತಿಗೆ, ನಾನು ಅಂತಿ ಅವ್ರ ಅತ್ತಿಗೆ. ಅದೇ ಅವತ್ತು ಫೋನ್ ನಂಬರ್ ಇಸ್ಕೊಂಡಿದ್ನಲ್ಲ ಅಣ್ಣ ನಾನು. ಏನಿದ್ರು ನಾನು ಫೋನ್ ಮಾಡಿ ಹೇಳ್ತೀನಣ್ಣ, ಇವನು ಒಳ್ಳೆಯವನಲ್ಲ, ಸುಮ್ಮನೆ ಕೊಡಬೇಡ್ರಿ, ನಾನು ಮದುವೆ ಆಗಿ ಅನ್ಭವಿಸಿರೋದೇ ಸಾಲದು ಅಂತ ಹೇಳಿ ನಾನೆಲ್ಲ ನಿಮ್ಗೆ ಹೇಳಿ ಕಳಿಸಿದ್ನಲ್ಲ. ಹಾಂ, ಹೇಳಮ್ಮ, ಗೊತ್ತಾಯ್ತು. ನಾನು ಸೇವ್ ಮಾಡ್ಕೊಂಡಿಲ್ಲ. ನೀನು ಅವತ್ತು ಮಿಸ್ ಕಾಲ್ ಕೊಟ್ಟಿದ್ದೆ ಅನ್ಸುತ್ತೆ. ನಾನು ಸೇವ್ ಮಾಡ್ಕೊಂಡಿಲ್ಲ ನಂಬರು. ನೋಡಿಲ್ಲ ಕಣಮ್ಮ. ಸಾರಿ ಕಣಮ್ಮ, ಎಷ್ಟೊಂದು ಸತಿ ಮಾಡಿದ್ಯಾ, ನೋಡಿಲ್ಲ. ಅದಕ್ಕೆ ಈಗ ನೋಡ್ಕೊಂಡು ಮಾಡಿದೆ. ಏನಮ್ಮ ವಿಷಯ? ಯಾಕೆ ಫೋನ್ ಮಾಡಿದ್ದು? ಮಗಳು ಮನೇಲಿ ಇದ್ದಾಳ ಅಣ್ಣ, ನೋಡ್ಕೊಂಡ್ರ? ನಿಮ್ಗಿನ್ನೂ ಗೊತ್ತಾಗಿಲ್ವಾ ವಿಷಯ? ಇಲ್ಲಪ್ಪ. ಯಾಕೆ? ಏನಾಯ್ತಮ್ಮ? ಏನು ಹೇಳ್ತಾ ಇದೆಯಾ? ನನಗೆ ಏನು ಹೇಳ್ತಾ ಇದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. ಮದುವೆ ಆಗಿ ಕರ್ಕೊಂಬಂದಿದ್ದಾನೆ ನಿಮ್ಮ ಮಗಳನ್ನ. ಶಕ್ತಿನ ಮದುವೆ ಆಗಿ ಇಲ್ಲಿ ನಮ್ಮ ಅಂತ್ಯ ಕರ್ಕೊಂಬಂದಿದ್ದಾನೆ. ನಾನು ಅದಕ್ಕೆ ನಿಮಗೆ ಕಾಲ್ ಮಾಡೋಣ, ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಅಂತೇಳಿ ಅದಕ್ಕೆ ಫೋನ್ ಮಾಡಿದೆ ಅಣ್ಣ. ಏನು ಹೇಳ್ತಾ ಇದೆಯಮ್ಮ? ನಿಜನಾ ನೀನು ಹೇಳ್ತಾ ಇರೋದು? ನಮ್ಮ ಶಕ್ತಿ ಹಂಗಾದ್ರೆ ಮನೇಲಿ ಇಲ್ವಾ? ಆವಾಗಲೇ ನೋಡಿದೆ, ಎಲ್ಲೋ ಹೋಗವಳೆ, ವಾಕ್ ಹೋಗಿ ನಡ್ಕೊಂಡು ಬಂದು ಹೋಗೋವ್ರೆ ಅಂತ ಅಂದ್ಲು ನನ್ನ ಹೆಂಡ್ತಿ. ಹಂಗಾದ್ರೆ ಮದುವೆ ಆಗಿದ್ದಾನ ನನ್ನ ಮಗಳನ್ನ? ಹ್ಞೂ ಅಣ್ಣ, ಇವಾಗಿನ ಒಳಗೆ ಹೋದ್ರು. ನಾನು ನಮ್ಮ ಸೇವಂತಿ ಅತ್ತೆಗೆ ಹೇಳ್ದೆ. ನಮ್ಮ ಸೇವಂತಿ ಅತ್ತೆ ನಿಮಗೆ ಫೋನ್ ನಂಬರ್ ಕೊಟ್ಟಾಗೋನಂತಲ್ಲ, ಮಾಡು ಹೇಳು ಅಂತ ಹೇಳ್ತು. ಅದಕ್ಕೆ ಮಾಡಿದೆ. ನೀವು ಅವತ್ತು ನನಗೆ ಏನೇ ಹೇಳೋದಿದ್ರು ನನಗೆ ಹೇಳಮ್ಮ ಅಂತ ಹೇಳಿದ್ರ. ಈಗ ನಾವಾಗ ಅನುಭವಿಸ್ತಾ ಇರೋದೇ ಸಾಕು, ನಿನ್ನ ಮಗಳಿಗೆ ಯಾಕಣ ಬುದ್ಧಿ ಇಲ್ಲ. ನಾನಿವಾಗ ನನ್ನ ಗಂಡನ ದಾರಿ ತಗೊಂಬಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಗೊತ್ತಾ? ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ. ಅಂಥದ್ರಾಗ ನಿನ್ನ ಮಗಳು ಇಂಥ ಕಾಲದಾಗ ಬಂದು ಇಂಥವ್ನು ಮದುವೆ ಆಗಿ ನಮ್ಮ ಅತ್ತೆನೂ ಒಳ್ಳೆಯದಲ್ಲ. ಏನು ಮಾಡಲಿ, ಇಂಥ ಟೈಮ್ನಾಗ ಬಂದು ಹಿಂಗೆ ಮದುವೆ ಆಗೋದು ಚೆನ್ನಾಗಿರಲ್ಲಣ್ಣ. ನಿಜ ನನಗೆ ವಿಷಯ ಗೊತ್ತಿರಲಿಲ್ಲಮ್ಮ. ನೋಡ್ತೀನಿ, ಒಳಗೆ ಹೋಗಿ ಕೇಳ್ತೀನಿ. ನನಗೆ ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಅಯ್ಯೋ, ನನಗಂತೂ ವಿಷಯ ಕೇಳ್ಬಿಟ್ಟು ತುಂಬ ಶಾಕ್ ಆದಂಗೆ ಆಗ್ಬಿಡ್ತು ಕಣಮ್ಮ. ನೋಡೋಣ, ಮದುವೆ ಆಗಿ ಬಂದವ್ರೆ, ಇವಾಗಿನ ಒಳಗೆ ಬಿಡ್ಕೊಂಡು ನಮ್ಮ ಅತ್ತೆ ಅಂತೂ ಒಳ್ಳೆ ಹುಡುಗಿ ಸಿಕ್ಬಿಟ್ಟವಳೆ. ಯಾಕಂದ್ರೆ ಏನು ಹುಡ್ಕೋಕ್ಕಾಗಲ್ವಲ್ಲ, ತಂದು ಮದುವೆ ಮಾಡ್ತೀನಿ ಅಂದರೆ ಆಗಲ್ವಲ್ಲ ನಮ್ಮ ಅತ್ತೆ ಕೈಲೆ. ಅದಕ್ಕೆ ನನ್ನ ಸೊಸೆ ಹಿಂಗೆ ಅಂತ ನಮ್ಮ ಅತ್ತೆ ಅಂತೂ ಚೆನ್ನಾಗೆ ಅಟ್ಟ ಕತ್ತಿಸ್ತಾ ಐತೆ. ನನ್ನ ಸೊಸೆ ಆ ಥರ ಈ ಥರ ಅಂತ. ಅಯ್ಯೋ, ನಮ್ಮ ಅತ್ತೆ ನೋಡ್ಬೇಕು ಅವಾಗಿಂದನೂ ಹೆಂಗೆ ಮಾತಾಡ್ತೈತೆ ಅಂತೇಳಿ. ಏನು ನೋಡಬೇಕು, ನನ್ನ ಸೊಸೆ ಅಂತೇಳಿ ತುಂಬ ಮುದ್ದಾಡ್ತೈತೆ. ಏಮ್ಮ, ಆಯ್ತು ಹೇಳು, ಆಮೇಲೆ ಫೋನ್ ಮಾಡ್ತೀನಿ ನಿನಗೆ. ನನಗೆ ಗೊತ್ತಿಲ್ಲ, ಒಳಗೆ ಹೋಗ್ತೀನಿ. ಇವಾಗ ಕೇಳ್ತೀನಿ ಕಣಮ್ಮ, ಕೇಳ್ತೀನಿ. ನಾನು ಹೊರಗಿದ್ದೇನೆ, ಇವಾಗಿನ ಬಂದೆ. ಎಲ್ಲ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು, ಕಂಪ್ನಿ ಕಡೆಯಿಂದ ಫೋನ್ ಬಂದಿತ್ತು, ಕಂಪ್ನಿಗೆ ಹೋಗಿದ್ದೆ, ನೋಡ್ಕೊಂಡಿಲ್ಲ. ಸರಿ ಆಯ್ತಮ್ಮ, ನಾನು ಹೋಗಿ ಕೇಳ್ತೀನಿ ಅವಳನ್ನ. ನೋಡು, ಇಷ್ಟೆಲ್ಲ ಹೇಳಿದ್ಮೇಲೂ ಅವಳೆಂಥ ಕೆಲಸ ಮಾಡಿದಾಳೆ ಅಂತ. ಅಲ್ಲ, ನಾನು ಹೇಳಿದೆ, ಎಷ್ಟು ಬಂಗಾರದಂಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಬೇಡಮ್ಮ ಸುಮ್ಮನೆ ಇರು ಇಂಥದ್ದು ಮಾಡಬೇಡ ಅಂತ. ಸರಿ ಆಯ್ತಪ್ಪ ಅಂತದ್ದು ಮಾಡಲ್ಲ ಅಂದು ಇವಾಗ ಹೋಗಿ ಅವನಿಂದಲೇ ಹೋಗಿ ಮದುವೆ ಆಗೋಳಲ್ಲ. ಇವಾಗ ನಮಗೆ ಮರ್ಯಾದೆ ಇರ್ತವೆ. ಹಿಂಗೆ ಓಡಂಗೆ ಮದುವೆ ಆಗ್ಬಿಟ್ರೆ ನಮ್ಮನ್ನು ಎಷ್ಟು ಸದ್ರ ತಗೊಂತಾರೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇದ್ರಿಗೆ ಇವತ್ತು ಎಷ್ಟು ಸದ್ರ ಆಗ್ಬಿಡ್ತೀವಿ ನಾವು. ನಿಜವಾಗ್ಲೂ ತುಂಬ ನನಗೆ ಥರ ಇವತ್ತು ಶಾಕ್ ಆದಂಗೆ ಆಗ್ಬಿಡ್ತೀವಿ ವಿಷಯ ಕೇಳ್ಬಿಟ್ಟು. ಭಯ ಇಕ್ಕಿದ್ರೆ ಹಿಂಗೆ ಯಾಕಾಗೋದು? ನಾವು ನೋಡಿದ್ರೆ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ವಿ. ಕವನ ಬಾರೇ ಇಲ್ಲಿ, ಬಾರೇ. ನೋಡ್ಕೊಂಡಿಲ್ವೋ? ಯಾಕಪ್ಪ, ಏನಾಯ್ತು? ಅಲ್ಲ ಕಣೆ, ಎಲ್ಗೋದ್ಲು ನಮ್ಮ ಶಕ್ತಿ ಎಲ್ಗೋದ್ಲು? ನೋಡ್ದ ಎಲ್ಗೋಗ್ಯವಳು ಅಂತ? ನೋಡ್ದ ಎಲ್ಗೋಗ್ಯವಳು ಅಂತ? ಇಲ್ಲೆಲ್ಲ ಹೋಗ್ಯವ್ರ ಕಣಪ್ಪ, ಎಲ್ಲ ಹೋಗಿ ಬರ್ತೀವಿ ಅಂತೇಳಿ ಹೋದ್ಲು. ನೀನೇನು ನಾನು ಅವಳೇ ಕಾತ್ಕೊಂಡಿರಕ್ಕಾಗುತ್ತೆ ಬಿಡು. ನೀನೇನು ಒಂದಿಟ್ಟು ಇದಕ್ಕೆ ಏನು ಎಲ್ಲ ನಾವು ಹೋಗಾಕಿಲ್ಲ, ಎಲ್ಲೋದ್ರು ಅಂತ. ನೀನು ಒಂದಿಷ್ಟು ನಯ ಬೈದಾಗೆ ಸಾಕಿಲ್ಲ ಹುಡುಗರ್ನ. ನಾವು ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಿರ್ತೀವಿ, ಒಂದಿಟ್ಟು ಬೈವ ನೋಡ್ಕೊಂಬಕ್ಕಾಗಲ್ವೇ? ಹೋಗಿ ಮದುವೆ ಆಗೋಳಂತ ಅಲೆ ಅವನ್ನ. ಆ ಹುಡುಗಿ ನನಗೆ ಫೋನ್ ಮಾಡಿತ್ತು, ಅಲ್ಲಿ ನಂಬರ್ ಕೊಟ್ಟು ಬಂದಿದ್ದೆ ಆ ಹುಡುಗಿಗೆ. ಆ ಹುಡುಗಿ ಫೋನ್ ಮಾಡಿತ್ತು, ಅಣ್ಣ ಹಿಂಗೆ ನಿಮ್ಮ ಮಗಳು ಬಂದು ಮದುವೆ ಆಗೈತಣ್ಣ ಅಂತೇಳಿ ಫೋನ್ ಮಾಡಿತ್ತು. ಇಂಥವೇ ಮಾಡೋದು? ನೀನೇನು ನೋಡ್ಕೋಬೇಕು ಎಂಬ ಜವಾಬ್ದಾರಿ ಇಲ್ಲ ಮನೆಯಾಗೆ? ಯಾರು ಹೇಳಿದ್ದು? ಅಯ್ಯೋ ಇಲ್ಲ ಕಣಪ್ಪ, ಸುಮ್ಕಿರು. ನೀನು ಅವ್ರು ಹೇಳಿರು ಇವ್ರು ಹೇಳಿರು ಅಂತ ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಬಿಡ. ಇಲ್ಲ ಕಣಪ್ಪ, ಅವಳು ಯಾಕೆ ಮದುವೆ ಆಗಕ್ಕೆ ಹೋಗ್ತಾಳೆ? ಇಲ್ಲ, ಮದುವೆ ಆಗಿಲ್ಲ ಬಿಡು, ಇಲ್ಲೆಲ್ಲ ಹೋಗಿ ಅವಳೆ ಬೋತ್ತಾಳು. ಸುಮ್ಕಿರು. ಜನ ಸುಮ್ಮನೆ ಇಲ್ಲೂ ಹೇಳ್ಕೊಡ್ತಾರೆ, ನಿನ್ನ ಸಿಟ್ಟಿಗೆ ಹೊತ್ಕೊಂಡು ಇಲ್ಲೂ ತಂದಿಕ್ತಾರೆ. ಯಾರು ನಿಮ್ಮ ಚಿಕ್ಕಮ್ಮ ಹೇಳ್ತಾ? ಚಿಕ್ಕಮ್ಮ ಹೇಳಲಿಲ್ಲ, ಯಾರು ಹೇಳಲಿಲ್ಲ ಕಡೆ. ನನಗೆ ಯಾರೋ ಹೇಳಿದ್ರು ಹುಡುಗಿ ಮದುವೆ ಆಗೈತೆ ಅಂತೇಳಿ. ಮತ್ತೆಲ್ಲ ಕರ್ಕೊಬರಾಗೆ ನೋಡೋಣ, ನೋಡೋಣ ಅಂದ್ರೆ ಅವಾಗಲೇ ಓದೋಳು ಶಕ್ತಿ. ಶಾರು ಮಾತ್ರ ಅಲ್ಲಿ ಕೂತ್ಕೊಂಡಿದ್ದಾಳು ಹೊರಗೆ ಫೋನ್ ನೋಡ್ತಾ. ಶಕ್ತಿನೇ ಇಲ್ಲ, ಎಲ್ಲೋದ್ಲಪ್ಪ? ಅವಾಗಿಂದ ನಾನು ಹಂಗೆ ಅಂದ್ಕೊಂತೀನಿ ಅಣ್ಣ. ನೋಡಿ, ನಮ್ಮಣ್ಣ ಇಷ್ಟೊಂದೆಲ್ಲ ಭಯ ಇಕ್ಕಿದ್ರು ಅವಳು ಏನು ಮಾಡಿದ್ಲು ಅಂತ. ನಮ್ಮಣ್ಣ ಇಷ್ಟೊಂದೆಲ್ಲ ಹೇಳಿದ್ರು ನಮ್ಮ ಅಣ್ಣನ ಮಾತಿಗೆ ಒಂದು ಇಷ್ಟನ ಬೆಲೆ ಕೊಡ್ಲಿಲ್ವಲ್ಲ ಅವಳು. ಸುಮ್ಮನಿರ ಕರಿಯಮ್ಮ, ಏನೂ ಆಗಿಲ್ಲ. ಸುಮ್ಮನೆ ಯಾಕೆ ಸುಮ್ಮನತ್ತೆ ಈ ಪಂಗೆ ಮತ್ತೆ ಏನಾನ ಒಂದು ಹುಟ್ಟಿಸ್ಕೊಂಡು ಮಾತಾಡ್ತಿರ್ತಾನೆ. ಜಗಳ ತೆಗಿಬೇಕು ಮನೆಯಾಗ, ಏನಾನ ಒಂದು ವಟ ಅಂತಿರ್ಬೇಕು, ಏನಾನ ಒಂದು ಮಾತಾಡ್ತಿರುತ್ತೆ. ನಾನು ವಟ ಅಂತೀನೇನೆ. ಒಳ್ಳೆ
ಒಳ್ಳೇದು ಹೇಳಿದ್ರೆ ವಟ ವಟ ಅಂತಾನೆ ಅಂತ ಹೇಳ್ತಾ ಇದೀಯಾ? ಏಯ್, ನೀನು ಭಯ ಇಕ್ಕಬೇಕಾಗಿತ್ತು, ಭಯವಾಗಿ ನೋಡ್ಕೋಬೇಕಾಗಿತ್ತು. ನೀನು ಅರ್ಧ ಅವ್ರಿಗೆ ಸಪೋರ್ಟ್ ಮಾಡಿದ್ಯಾ. ನೀನು ಸರಿಯಾಗಿದ್ದಿದ್ರೆ ನಿನ್ನ ಮಕ್ಳನ್ನು ಸರಿಯಾಗಿ ನೋಡ್ಕೊಂತ ಇದ್ದೆ. ನಿನಗೆ ಫಸ್ಟ್ ಭಯ ಇಲ್ಲ ನಿನಗೆ. ನಿನಗೆ ಭಯ ಇಲ್ವೇ? ನಿನಗೆ ಭಯ ಇಲ್ಲ? ಅಯ್ಯೋ ಯಾಕಪ್ಪ ಹಿಂಗೆ ಮಾತಾಡ್ತೀಯ? ನನಗೇನು ಭಯ ಇಲ್ಲ ಅಂತ ಅನ್ಬೇಡ, ನನಗೂ ಭಯ ಐತೆ. ತೆಗಿ ಓದಿಬೇಡ, ನನ್ಗೆ ಯಾಕೆ ಹೋಯ್ತೀಯ? ನೋಡು ಕರಿಯಮ್ಮ, ನನ್ಗೆ ಹೊಡಿಯತ್ತೆ ಈ ಅಮ್ಮ ಈ ಅಪ್ಪ. ನನ್ಗೊಳ್ಳೆ ಚೆನ್ನಾಗಿ ಹೊಡಿಯುತ್ತಲ್ಲ, ಅವಳೋಗಿ ಮದುವೆ ಆಗಿರತ್ತೆ, ನನ್ಗೆ ಯಾಕೆ ಹೊಡಿತೀಯ ನೀನು? ಮತ್ತೆ ನೀನು ಭಯವಾಗಿ ನೋಡ್ಕೋಬೇಕಾಗಿತ್ತು, ಭಯ ಇಕ್ಕಬೇಕಾಗಿತ್ತು, ಹೇಳ್ಬೇಕಾಗಿತ್ತು. ನೀನು ಏನು ಎಲ್ಲಿಗೆ ಹೋದ್ರೆ ಏನು ಮಾಡಿದ್ರು ಯಾಕೆ ಹಿಂಗೆ ಮಾಡ್ತೀಯ, ಏನು ಎತ್ತ ಅಂತ ಎಲ್ಲ ಮಾತಾಡಬೇಕು, ಕೇಳಬೇಕು. ಅದೇನಿದ್ರು ಸುಮ್ಮನೆ ನಿನಗೆ ಇಷ್ಟ ಬಂದಂಗೆ ನೀನು ಇದ್ಬಿಟ್ರೆ ಮಕ್ಳಿಗೆ ಭಯ ಇಕ್ಕಬೇಕಾಗಿತ್ತು. ನೀನು ಯಾಕೆ ಹಿಂಗೆ ಮಾಡಿದೆ? ಯಾಕೆ ಹಿಂಗೆ ಮಾಡಿದೆ ನೀನು? ಹೇಳಿದ್ರೆ ವಟ ವಟ ಅಂತ ನೀಯಪ್ಪ ಅಂತ ಮಾತಾಡ್ತೀಯ. ಏಯ್, ನನಗೆ ಪಿತ್ತ ನೆತ್ತಿಗೆ ಇರ್ತಾ ಐತೆ ನೋಡು, ನನಗೆ ಪಿತ್ತ ನೆತ್ತಿಗೆ ಇರ್ತಾ ಐತೆ. ವಿಕ್ಯಣ ಅಷ್ಟೊಂದು ಹೇಳ್ತು. ಪಾಪ ಅವಣ್ಣ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ನನಗೆ ಆಗ್ಲಿಕ್ಕ ಒಳ್ಳೇದೇ ಹೇಳೋದು ಅವಣ್ಣ, ಯಾರಿಗೆ ನೀನು ಕೆಟ್ಟೋಗೋದು ಕೇಳಲ್ಲ. ಅವಳು ಮಾಡಿದ ತಪ್ಪೇನೆ ಅಕ್ಕ, ನಿಜವಾಗ್ಲು ಕವನಕ್ಕ. ಅವಣ್ಣ ಹೇಳ್ತಾರೆ ಸರಿಯಾಗೈತೆ, ಅವಣ್ಣ ಹೇಳೋದು ನಿಜ. ಹೆಣ್ಮಕ್ಳು ಭಯವಾಗಿರ್ಬೇಕು ಗೊತ್ತಾ, ಅವ್ರ ಎದುರಿಗೆಲ್ಲ ಎಷ್ಟು ಇವತ್ತು ಒಂಥರ ಚೀಪ್ ಆಗಿಬಿಡ್ತೀವಿ ಎಲ್ಲರೂ. ಅಯ್ಯೋ, ನನ್ನ ಮೇಲೆ ಒಳ್ಳೆ ನೀನು ಚೆನ್ನಾಗಿ ರೇಗಾಡ್ತೀಯಪ್ಪ. ಏನೋ ನಾವೇನು ಮಾಡಿದ್ವಿ ಅಂತ ಹಿಂಗೆ ಮಾಡ್ತೀಯ? ನಾವೇನು ಮಾಡಿದ್ವಿ ಅಂಥದ್ದು? ನಾವು ಒಳ್ಳೇದೇ ಹೇಳಿದ್ವಿ ಬಿಟ್ರೆ ನಾವೇನು ಅಂಥದ್ದೆಲ್ಲ ಏನು ಮಾಡಿಲ್ಲಪ್ಪ. ಬಿಡು ಹೋಗ್ಲಿ. ನೀನು ಯಾಕೆ ಇಷ್ಟೊಂದು ಇದು ಮಾಡ್ತೀಯ? ಬಿಡು, ನನ್ಗೇನು ಗೊತ್ತವಳು ಆಗ್ಯವಳೆ ಅಂತ. ಅಮ್ಮ ಹಿಂಗೆ ಬೇಜಾರಾಗ್ತೈತೆ ಕಣಮ್ಮ, ಹಿಂಗೆ ಓಡಾಡ್ಕೊಂಬತ್ತೀನಿ ಏನ್ಲಪ್ಪ ಅಷ್ಟೇನೆ. ನಾನೇನು ಅವಳಿಗೆ ಬೇಡ ಅಂಬಕ್ಕಾಗಲ್ಲ. ಯಾವಾಗಲೂ ಮನೆಯಾಗಿದ್ದು ಇದ್ದೂನು ಈಗ ಕೂಕೊಂಡ್ರೆ ಏನಾದ್ರೂ ಕಾಯಿಲೆಗಳು ಸ್ಟಾರ್ಟ್ ಆಗ್ತಿರ್ತಾವೆ, ಅದಕ್ಕೆ ಹಿಂಗೆ ಓಡಾಡ್ಕೊಂಬರ್ಲಿ ಅಂತೇಳಿ ಬಿಡತ್ತ. ಓಡಾಡ್ಕೊಂಬಂದ್ರು ಬರಲಿ ಅಮ್ಮ, ನನಗೆ ಕೂತ್ಕೊಂಡ್ರೆ ಮೋಷನ್ಗೆ ಹೋಗೋಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ ಕಣಮ್ಮ. ನರ ಆಡಲ್ವಲ್ಲ, ಅದಕ್ಕೆ ಹಿಂಗೆ ಓಡಾಡ್ಕೊಂಬರ್ಬೇಕು ಕಣಮ್ಮ, ತುಂಬ ಕಷ್ಟ ಆಗುತ್ತೆ. ಓಡಾಡ್ಕೊಂಬಂದ್ರೆ ಸ್ವಲ್ಪ ವಾಕ್ ಮಾಡದೇ ಇದ್ರೆ ಒಳ್ಳೇದು ಕಣಮ್ಮ. ನಾನು ಮೊನ್ನೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೆ, ಯಾಕೆ ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ಮು ಮೋಷನ್ಗೆ ಹೋಗೋದು ಅಂತ ಕರ್ಕೊಂಡು ಹೋಗಿದ್ದೆ. ಡಾಕ್ಟ್ರ್ ಅವಾಗ ವಾಕ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅವತ್ತಿಂದನೂ ಸ್ವಲ್ಪ ಹಿಂಗೆ ವಾಕ್ ಮಾಡ್ಕೊಂಬತ್ತೀನಿ ಅಂತ ಓದ್ಲು. ಹಿಂಗೆ ಮಾಡ್ತಾಳೆ ಅಂತ ನನಗೇನಪ್ಪ ಗೊತ್ತಿತ್ತು. ಬಿಡು, ವಾಕ್ ಮಾಡ್ಕೊಂಬತ್ತಾಳೆ. ಏನೋ ಈ ವಯಸ್ಸಿಗೆ ಯಾಕೆ ಕೊಟ್ಟು ಇಂಥದ್ದೆಲ್ಲನ ಕಾಯಿಲೆಗಳು ಕೂಕೊಂಡ್ರೆ ಒಳಗಿದ್ದು ಇದ್ದೂ ಕಾಯಿಲೆಗಳು ಶುರುವಾಗ್ತವೆ. ಓಡಾಡ್ಕೊಂಬಂದ್ರೆ ಯಾತ ಇರಲ್ಲ ಅಂತೇಳಿ ಅದಕ್ಕೆ ಓಡಾಡ್ಕೊಂಬರ್ಲಿ ಅಂತೇಳಿ ನಾನು ಕಳಿಸಿದ್ನಪ್ಪ. ಹಿಂಗೆ ಮಾಡ್ತಾಳೆ ಎಂಬುದು ಯಾರಿಗೆ ಗೊತ್ತಿತ್ತೇಳು? ಬಿಡು, ಅವಳು ಬೇಡ. ಅಣ್ಣ ಬಿಡೋಣ, ನೋಡೋಣ ಸಮಾಧಾನದಾಗೆ ಕೇಳೋಣ ಏನು ಎತ್ತ ಅಂತೇಳಿ ವಿಚಾರ ತಿಳ್ಕೊಂಡು ಮಾತಾಡೋಣ. ಬಿಡೋಣ, ಟೆನ್ಷನ್ ಬಿಡೋಣ, ತಗೋಬೇಡ. ಕೂತ್ಕೋ ವಿಕ್ಕಿಯಣ್ಣ, ಕೂತ್ಕೋ. ನಮ್ಮಣ್ಣ ಟೆನ್ಷನ್ ತಗೊಂಡ್ರೆ ನನಗೂ ಟೆನ್ಷನ್ ಆಗುತ್ತಪ್ಪ. ಅಣ್ಣ ಕೂತ್ಕೋ, ಅಣ್ಣ ವಿಕ್ಕಿಯಣ್ಣ ಕೂತ್ಕೋ. ಆಯ್ತು ಕೂತ್ಕೊಂಬನ. ಏನು ಕುಕ್ಕಮ್ಮ ಅಂತ ಸಮಯ ಸಂದರ್ಭನೇ ಇವಾಗ ಅಂತ ಟೈಮೇ ಕೂತ್ಕೊಂಬಕ್ಕಾಗುತ್ತೆ ಸಮಾಧಾನದಾಗೆ. ಅಲ್ಲ ನೋಡಮ್ಮ, ಇವಳು ಹಿಂಗೆ ಮಾಡಿರೋದಕ್ಕೆ ನಮಗೆ ಎಷ್ಟು ತೊಂದರೆ ಗೊತ್ತೇ ಇವಾಗ. ನಾವು ಅನುಭವಿಸ್ಬೇಕಾಗುತ್ತೆ, ನಾವು ಈ ಅಪ್ಪನ ಹತ್ರ ಮಾತು ಕೇಳಬೇಕಾಗುತ್ತೆ. ಇವಳು ಹಿಂಗೆ ಮಾಡಿರೋದ್ರಿಂದ ನಾವು ಅನ್ನಿಸ್ಕೋಬೇಕಾಗುತ್ತೆ. ನೋಡು ಎಂಥ ಕಷ್ಟ. ಅಯ್ಯೋ, ನನಗಂತೂ ತುಂಬ ಬೇಜಾರಾಗ್ತೈತೆ. ಅಲ್ಲ, ಇವಳೇನ ಹಿಂಗೆ ಮಾಡಿಬಿಟ್ಟಿದ್ರೆ ಈ ಅಪ್ಪ ಏನಿಲ್ಲ. ಏನು ಯಾರು ಹೇಳಿರೋ ಏನು ಅಲ್ಲ, ಈ ಅಪ್ಪನಿಗೆ ಅನ್ನಿಸ್ತೈತೆ. ನನಗಂತೂ ನಿಜವಾಗ್ಲೂ ಯಾರು ಹೇಳಿರಪ್ಪ ಅನ್ನಿಸ್ತೈತೆ. ಯಾರಾದರೂ ಹೇಳಿರ್ತಾರೆ, ಯಾರೋ ಹುಡುಗಿ ಅಲ್ಲೇ ಹುಡುಗಿನೇ ಅವರು ಸಂಬಂಧಿಕರು ಯಾರೋ ಹೇಳಿರು ಅಂತ ಹೇಳ್ತಾ ಇತ್ತು. ಅವ್ರ ಸಂಬಂಧಿಕರು ಯಾರು ಹೇಳ್ತಾರೆ? ಆ ಹುಡುಗಿ ಸಂಬಂಧಿಕರು ಇಬ್ರು ಅಣ್ಣ ತಮ್ಮಗಳಂತೆ ಯಾರೋ ಫೋನ್ ಮಾಡಿದ್ರೆ ಬೇರೆ ಮಾತಾಡ್ತಿದ್ರು. ನನ್ಗೆ ಮತ್ತೆ ಬಂದು ಕೇಳ್ದಂಗಂತ ಹೇಳ್ತಿತ್ತಪ್ಪ. ಯಾರೋ ಹೇಳಿದ್ರು ನನಗೆ ಅಲ್ಲೇ ಫೋನ್ ಮಾಡಿ ಅಂತ ಹೇಳ್ತಾ ಇತ್ತು. ನೋಡಮ್ಮ, ಓಟ್ ಹಿಂಗಾಗಿರೋದು ನೆನೆಸ್ಕೊಬಿಟ್ರೆ ಏನಪ್ಪ ಇದಿಂತ ಎಡವಟ್ಟು ಅಮ್ಮಂಗಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹೋಗಿ ಇವಳು ಮದುವೆ ಆಗಿರೋದಕ್ಕೆ ಇನ್ನು ನಾನು ಅನ್ನಿಸ್ಕೋಬೇಕು. ಏನು ಮಾಡೋದು, ಯಪ್ಪ ನನಗೆ ಹೊಡೆದ್ಬಿಡ್ತು. ಇನ್ನು ನನಗೇನಿಲ್ಲ. ಅಯ್ಯೋ, ಇವಾಗ ನಮ್ಗೆ ಅವ್ರ ಎದುರಿಗೆಲ್ಲನ ಮರ್ಯಾದೆ ಇರಲ್ಲ, ಪ್ರೀತಿ ಎದುರಿಗೂ ಅವ್ರ ಎದುರಿಗೆಲ್ಲನ ನಮಗೆ ನಿಜ ಮರ್ಯಾದೆ ಇರಲ್ಲ ಅಂತಾರೆ. ಇವಾಗ ಶೇಮ್ ಆದಂಗೆ ಆಗುತ್ತೆ. ಇವಳು ಯಾಕಾದ್ರೂ ಹಿಂಗೆ ಮಾಡಿದ್ಲು, ಏನೋ ಅವರಪ್ಪ ಅಷ್ಟೊಂದೆಲ್ಲ ಹೇಳಿದ್ರು ಮತ್ತೆ ಹಿಂಗೆ ಮಾಡಿದ್ಲಾ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.